ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಶಾವಿಗೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಇಲ್ಲಿ ನಾನು 2 ಕಪ್ಪು ಅನಿಲ್ ಶಾವಿಗೆ ಇಟ್ಕೊಂಡಿದ್ದೀನಿ. 1 ಮೀಡಿಯಮ್ ಸೈಜು ಟೊಮೆಟೊ ಕಟ್ ಮಾಡಿದ್ದೀನಿ, ಈರುಳ್ಳಿ ಮೀಡಿಯಮ್ ಸೈಜ್ದು, ಹಾಗೆ ಕ್ಯಾರೆಟು, ಒಂದು ನೆನೆಸಿಟ್ಕೊಂಡಿರೋಂಥ ಬಟಾಣಿ ಕಾಳು, 4ರಿಂದ 5 ಉದ್ದುದ್ದು ಹೆಚ್ಚಿಟ್ಕೊಂಡಿರೋಂಥ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಲಿಂಬೆಹಣ್ಣು ಹಾಫು, ಕರಿಬೇವಿನ ಸೊಪ್ಪು, ಕಡಲೆ ಬೀಜ, ಹಾಫ್ ಟೀ ಸ್ಪೂನ್ ಸಾಸಿವೆನೂ ಜೀರಿಗೆನೂ, 1 ಸ್ಪೂನು ಉದ್ದಿನಬೇಳೆ ಕಡಲೆಬೇಳೆ, ಹಾಗೆ ಅರಿಶಿನ, ಬೆಲ್ಲ, ಒಗ್ಗರಣೆಗೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದೇನೆ ನಾನು ತೊಗೊಂಡಿರೋಂಥ ಅನಿಲ್ ಶಾವಿಗೆ. ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಹಾಗೆ ಎಣ್ಣೆ ಹಾಕ್ತಿದ್ದೀನಿ 3ರಿಂದ 4 ಸ್ಪೂನು. ಸ್ವಲ್ಪ ಕಾಯಬೇಕದು. ಇವಾಗ ಕಾದಿದ್ದಾಗಿದೆ. ಸಾಸಿವೆನೂ ಜೀರಿಗೆನೂ ಹಾಕ್ತೀನಿ, ಅದೊಂದು ಸ್ವಲ್ಪ ಸಿಡಿಬೇಕು. ಇವಾಗ ಸಿಡಿದಿದ್ದಾಗಿದೆ. ಉದ್ದಿನಬೇಳೆ ಕಡಲೆಬೇಳೆ ಹಾಕ್ತೀನಿ, ಅದೊಂದು ಸ್ವಲ್ಪ ಫ್ರೈ ಆಗಬೇಕು. ಕಡಲೆ ಬೀಜ ಹಾಕ್ತಿದ್ದೀನಿ, ನೆನೆಸಿಟ್ಕೊಂಡಿರೋಂಥ ಬಟಾಣಿ ಕಾಳು ಹಾಕ್ತೀನಿ, ಮೆಣಸಿನ್ಕಾಯಿ ಹಾಕಿದೆ, ಹಾಗೆ ಈರುಳ್ಳಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಹಾಕ್ತೀನಿ, ಕ್ಯಾರೆಟ್ ಹಾಕೋಣ. ಕ್ಯಾರೆಟು ಚೆನ್ನಾಗಿ ಬೇಯಬೇಕು, ಎಲ್ಲನೂ ಚೆನ್ನಾಗಿ ಬೇಯಿಸೋಣ. ಇವಾಗ ಟೊಮೆಟೊ ಹಣ್ಣು ಹಾಕ್ತೀನಿ ನೋಡಿ. ಚೆನ್ನಾಗಿ ಎಲ್ಲನೂ ಫ್ರೈ ಮಾಡೋಣ. ಸ್ವಲ್ಪ ಮೇಲೆ ಮುಚ್ಚಿಟ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಇವಾಗ ನೋಡಿ ಫ್ರೈ ಆಗಿದ್ದಾಗಿದೆ. ಇದಕ್ಕೆ ನಾನು 3 ಕಪ್ಪು ನೀರು ಹಾಕ್ತೀನಿ. 2 ಕಪ್ ಶಾವಿಗೆಗೆ ನಾನು 3 ಕಪ್ಪು ನೀರು ಹಾಕ್ತೀನಿ. ಉದುರು ಬೇಕು ಅಂದರೆ 3 ಕಪ್ ಹಾಕ್ಕೊಳ್ಳಿ, ಇಲ್ಲ ನನಗಿನ್ನೂ ಸಾಫ್ಟ್ ಬೇಕು ಅಂತಂದರೆ 4 ಕಪ್ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅರಿಶಿನ, ಬೆಲ್ಲ, ಚೆನ್ನಾಗಿ ಕೈ ಆಡಿಸೋಣ. ಸ್ವಲ್ಪ ಹೆಸರು ಬರಲಿ, ಅದು ಮುಚ್ಚಿಡೋಣ ಸ್ವಲ್ಪ ಹೊತ್ತು. ಇವಾಗ ನೋಡಿ ಹೆಸರು ಬಂದಿದೆ. ಶಾವಿಗೆ ಹಾಕೋಣ.
ಶಾವಿಗೆನ ನಾನು ಇಲ್ಲಿ ಹುರಿತಾ ಇಲ್ಲ, ಹಾಗೆ ನೀರಲ್ಲಿ ಹಾಕಿಬಿಟ್ಟು ಕುದಿಸ್ಕೊತಾ ಇಲ್ಲ, ಹಾಗೆಯೇ ಡೈರೆಕ್ಟಾಗಿ ಅನಿಲ್ ಶಾವಿಗೆನ ಹಾಕ್ತಾಯಿದ್ದೀನಿ ನೋಡಿ. ನಾನು ತೊಗೊಂಡಿರೋಂಥ ಕ್ವಾಂಟಿಟಿ 3 ಜನ ತಿಂಡಿ ಮಾಡ್ಬೋದು. ರವೆ ಉಪ್ಪಿಟ್ಟಿಗಿಂತ ಶಾವಿಗೆ ಉಪ್ಪಿಟ್ಟು ಮಾಡೋದು ತುಂಬಾ ಈಸಿ. ಯಾಕೆ ಅಂತಂದರೆ ರವೆ ಹುರ್ಕೋಬೇಕಾಗತ್ತಲ್ಲ, ಇದೇನು ಹುರಿಯೋಬೇಕಾಗಿಲ್ಲ. ಮನೇಲಿ ಮಾಡಿರೋಂಥ ಶಾವಿಗೆ, ಮಿಷಿನಲ್ಲಿ ಹಾಕ್ಸಿರೋಂಥ ಶಾವಿಗೆ ಅದಕ್ಕಾದರೆ ಹುರ್ಕೋಬೇಕಾಗತ್ತೆ. ಇದು ಅನಿಲ್ ಅಕ್ಕಿ ಶಾವಿಗೆ ಹುರ್ಕೋಬೇಕಾಗಿಲ್ಲ. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ. ಈ ಹಂತದಲ್ಲಿ ನಾನು ಲಿಂಬೆಹಣ್ಣು ರಸ ಹಾಕ್ತೀನಿ. ನಿಮ್ಗೆ ಲಿಂಬೆಹಣ್ಣು ರಸ ಬೇಡ ಅಂತಂದರೆ ಹುಣಸೆಹಣ್ಣು ರಸನೂ ಹಾಕೋಬೋದು. ಲಿಂಬೆಹಣ್ಣು ಹಾಕಿದ್ದೀನಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಕಡೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ. ಮೇಲೆ ಒಂದು ಸ್ವಲ್ಪ ಮುಚ್ಚಿಡೋಣ, ಅದೊಂದು ಸ್ವಲ್ಪ ಅರಳಬೇಕು, ಉಮ್ಗೊಯ್ಬೇಕು. ಇವಾಗ ನೋಡಿ ಉಮ್ಗೊಯ್ದಿದ್ದಾಗಿದೆ. ಸರ್ವಿಂಗ್ ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಉದುರಾಗಿರುವಂಥ ಶಾವಿಗೆ ಉಪ್ಪಿಟ್ಟು ಹೇಗೆ ರೆಡಿಯಾಗಿದೆ. ಇದು ನಾವು ಕಾಯಿ ಚಟ್ನಿ ಜೊತೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ.